ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ಊರಿಂದ ಬಂದು ಡ್ಯೂಟಿ ಮುಗಿಸ್ಕೊಂಡು ಅದಾದಮೇಲೆ ರೂಮಿಗೆ ಬಂದು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹತ್ತತ್ರ ಸಂಜೆ 5 ಗಂಟೆ ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಈವ್ನಿಂಗ್ ರೂಟೀನ್ ಎಲ್ಲ ಕವರ್ ಆಗಿದೆ ವ್ಲಾಗ್ನಲ್ಲಿ, ಫುಲ್ ನೋಡಿ. ಏನೂ ಇಲ್ಲ, ಈ ವಿಡಿಯೋನಲ್ಲಿ ನಾನು ತುಪ್ಪ ಕಾಯಿಸೋದು ಹೇಗೆ ಅಂತ ಶೇರ್ ಮಾಡೋಣ ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರೆ. ನಾರ್ತ್ ಸೈಡ್ ಒಂಥರ ತುಪ್ಪ ಕಾಯಿಸ್ತಾರೆ, ಆ್ಯಂಡ್ ಸೌತ್ ಸೈಡ್ ಹೋದರೆ ಅವ್ರು ಒಂಥರ ತುಪ್ಪ ಕಾಯಿಸ್ತಾರೆ. ಆ್ಯಂಡ್ ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆ ಆ ಕಡೆ ನಾವು ಒಂಥರ ತುಪ್ಪ ಕಾಯಿಸ್ತೀವಿ, ಈ ಥರ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು ಯಾವ ಥರ ತುಪ್ಪ ಕಾಯಿಸ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ, ನಿಮಗೂ ಏನಾದರೂ ಯೂಸ್ ಆಗ್ಬೋದು, ಕೆಲವೊಂದು ಟಿಪ್ಸ್ ಇರುತ್ತಲ್ವ. ಸೊ ಹಾಗಾಗಿ ಹೊಸದಾಗಿ ತುಪ್ಪ ಕಾಯಿಸೋರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನು ಯಾಕೆ ಸುಮ್ಮನೆ ತಡ ಮಾಡೋದಲ್ವಾ, ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ನಮ್ಮ ಮನೆಯಲ್ಲಿ ನಾವು ಹೇಗೆ ತುಪ್ಪ ಕಾಯಿಸ್ತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನನಗೆ ಕಮೆಂಟ್ ಮಾಡಿ ನೀವು ಕೂಡ ಹೀಗೆ ಕಾಯಿಸ್ತೀರಾ ಅಂತ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಇದು ನೋಡಿ, ಅರ್ಧ ಕೆ ಜಿಯಷ್ಟು ಇದು ಬೆಣ್ಣೆ ಇದೆ. ಇದು ಎಮ್ಮೆ ಬೆಣ್ಣೆ, ಪ್ಯೂರ್ ಇಲ್ಲಿ ಹಳ್ಳಿನಲ್ಲಿ ತೊಗೊಂಡಿರೋವಂಥ ಬೆಣ್ಣೆ. ಇದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಈ ಸ್ಟೆಪ್ ಬಂದು ಬೆಣ್ಣೆನ ತೊಳಿಬೇಕು. ನಮ್ಮ ಮನೆಯಲ್ಲಿ ನಾವು ಹೀಗೇ ಮಾಡೋದು. ಯೂಶ್ವಲಿ ನಾನು ನೋಡ್ದಂಗೆ ಸುಮಾರು ಜನ ಯಾರೂ ತೊಳಿಯಲ್ಲ, ಬಟ್ ನಮ್ಮ ಮನೆಯಲ್ಲಿ ನಾವು ಫಾಲೋ ಮಾಡೋದು ಹೀಗೇ. ಮನೆಯಲ್ಲೆಲ್ಲ ಯೂಶ್ವಲಿ ಬೇಳೆ ಮಸಿಯುವಂಥದ್ದು ಒಂದು ಇಕ್ವಿಪ್ಮೆಂಟ್ ಇರುತ್ತೆ, ನಂಗೆ ಗೊತ್ತಿಲ್ಲ ಅದೇನು ಹೇಳ್ತಾರೆ ಅಂತ. ಸೊ ಅದರಿಂದ ನಮ್ಮಮ್ಮ ತೊಳಿತಾರೆ. ಬಟ್ ನಮ್ಮ ಹತ್ರ ಅದು ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸನ್ನು ತೊಗೊಂಡಿದ್ದೀನಿ. ಆ ಗ್ಲಾಸಿಂದ ಬೆಣ್ಣೆನೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಆಗೋ ಥರ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಇದು ಸ್ವಲ್ಪ ಹಾರ್ಡಾಗಿತ್ತು. ಸೊ ಇದೇ ಥರ ಒಂದು 4ರಿಂದ 5 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆನ ತೊಳಿಬೇಕು. ಆ್ಯಂಡ್ ನೀರು ಹಾಕ್ಕೊಂಡು ತೊಳೆದು ಅದನ್ನು ಚೆಲ್ಲಬೇಕು. ಮತ್ತೆ ಅಗೈನ್ ನೀರು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡೋದು, ಮತ್ತೆ ಚೆಲ್ಲೋದು, ಈ ಥರ ಒಂದು 5-6 ಸಲ ಹಾಕ್ಬಿಟ್ಟು ಚೆನ್ನಾಗಿ ಬೆಣ್ಣೆನ ತೊಳಿಬೇಕು. ಸೊ ಇದರಿಂದ ಏನು ಬೆನಿಫಿಟ್ಟು ಅಂತ ಅಂದರೆ ತುಪ್ಪ ಬೇಗ ಹಾಳಾಗಲ್ಲ. ಆ್ಯಂಡ್ ಅದು ಸ್ವಲ್ಪ ದಿನ ಹಾಕ್ತಿದ್ದಂಗೆ ಸ್ವಲ್ಪ ತುಪ್ಪದ ಸ್ಮೆಲ್ಲು ಸ್ವಲ್ಪ ಚೇಂಜ್ ಆಗುತ್ತೆ. ಆ ಥರ ಏನೂ ಆಗಲ್ಲ. ಮತ್ತು ನಾವು ಕಾಯಿಸುವಾಗಲೂ ಕೂಡ ಅದು ಘಮನೇ ಚೇಂಜ್ ಇರುತ್ತೆ. ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಾನು ಸ್ಟವ್ ಆನ್ ಮಾಡಿಕೊಂಡು ಏನು ಆಲ್ರೆಡಿ ತೊಳೆದಿದ್ವಲ್ಲ ಬೆಣ್ಣೆ, ಅದನ್ನು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಮಜ್ಜಿಗೆ ಹಾಕ್ಬಿಟ್ಟು ಕಾಯಿಸ್ತಾರೆ, ನಾವು ಆ ಥರ ಏನೂ ಹಾಕಲ್ಲ. ಹಾಗೆ ಬರೀ ಬೆಣ್ಣೆನ ಒಲೆ ಮೇಲೆ ಇಟ್ಬಿಟ್ಟು ಕಾಯಿಸ್ತೀವಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ಲೇಮ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬೆಣ್ಣೆ ಎಲ್ಲ ಕರಗಿಬಿಟ್ಟು ಸ್ಟಾರ್ಟಿಂಗ್ ನೊರೆ ಬರ್ತಾಯಿದೆ. ಅವಾಗೊಂದು ಸಲ ನಾನು ಮಿಕ್ಸ್ ಮಾಡಿಕೊಂಡೆ. ಈಗ ಕುದಿ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಬೇಕು. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಜ್ಜಿಗೆ ಸ್ಮೆಲ್ ಥರ ಬರ್ತಿರುತ್ತಲ್ವ, ನಾವು ಬೆಣ್ಣೆನ ತೊಳೆಯೋದ್ರಿಂದ ಆ ಥರ ಸ್ಮೆಲ್ ಬರೋದಿಲ್ಲ. ನೀವು ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಟ್ರಿಕ್ಸ್ ನಾನು ನಮ್ಮಮ್ಮನಿಂದ ಕಲ್ತಿದ್ದು, ಆ್ಯಂಡ್ ನಮ್ಮಮ್ಮ ಅವರಮ್ಮನಿಂದ ಕಲ್ತಿದ್ದು. ಸೊ ಹೀಗೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಇದು ನಮ್ಮ ಅಜ್ಜಿ ಕಾಯಿಸ್ತಾ ಇದ್ದು ಸ್ಟೈಲ್. ಸೊ ನಾವು ಅದೇ ಜನ್ರೇಷನ್ ಬೈ ಜನ್ರೇಷನ್ ಹೀಗೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಒಂದೊಂದು ಸೈಡು ಒಂದೊಂದು ಥರ ತುಪ್ಪನ ಕಾಯಿಸ್ತಾರೆ. ನಾವು ಕಾಯಿಸೋದು ಹೀಗೇ. ನಾವು ಯಾವುದೇ ರೀತಿ ಸಾಲ್ಟ್ ಆಗಿರ್ಬೋದು ಆ್ಯಂಡ್ ಅರಿಶಿನ ಪುಡಿ ಆ ಥರ ಏನೂ ಹಾಕಲ್ಲ. ನಾವು ಪ್ಲೇನಾಗೇ ತುಪ್ಪ ಕಾಯಿಸ್ತೀವಿ. ಆ್ಯಂಡ್ ಲಾಸ್ಟ್ಗೆ ವೀಳ್ಯದೆಲೆನ ಹಾಕ್ತೀವಿ. ಆ್ಯಂಡ್ ಆ ವೀಳ್ಯದೆಲೆಗೆ ಒಂದು ಹಿಸ್ಟ್ರಿನೇ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಊರಿಗೆ ಹೋಗ್ತಾಯಿದ್ವಿ. ಆವಾಗ ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಅಲ್ಲಿ ಸೇರ್ಕೋತಾ ಇದ್ವಿ, ಸಮ್ಮರ್ ಹಾಲಿಡೇಸ್ ಆ ಥರ. ಅಲ್ಲಿ ನಮ್ಮ ಅಜ್ಜಿ ತುಪ್ಪ ಕಾಯಿಸ್ತಾಯಿದ್ರು. ಆಗ್ತಾಯಿದ್ದು ಒಂದು ಎಲೆಗೋಸ್ಕರ ನಾವೆಲ್ಲ ಫೈಟ್ ಮಾಡ್ತಾಯಿದ್ವಿ.
ನಂಗೆ ಬೇಕು ಅಂತ. ಅದಕ್ಕೋಸ್ಕರ ನಾವು ಕಿತ್ತಾಡೋದು ನೋಡಿ ನಮ್ಮ ಅಜ್ಜಿ ಒಂದು ಎಲೆ ಹಾಕೋ ಜಾಗಕ್ಕೆ ಎರಡೆರಡು ಮೂರು ಮೂರು ಎಲೆ ಹಾಕ್ಬಿಟ್ಟು ಯಾರೂ ಕಿತ್ತಾಡಬಾರ್ದು ಅಂತ ಎಲ್ರಿಗೂ ಕೊಡ್ತಾಯಿದ್ರು. ಆ್ಯಂಡ್ ನನಗೆ ಅದಂತೂ ಯಾವಾಗಲೂ ಮೆಮೊರಿ. ನಮ್ಮ ಮನೆಯಲ್ಲಿ ನಾವು ಯಾವಾಗ ತುಪ್ಪ ಕಾಯಿಸಿದ್ರು ಕೂಡ ನನಗೆ ಅದೊಂದು ನೆನಪಾಗ್ತಾನೆ ಇರುತ್ತೆ. ನನಗೆ ಆ ಎಲೆ ಅಂದರೆ ತುಂಬಾ ಇಷ್ಟ. ಸೊ ನಮ್ಮಮ್ಮ ತುಪ್ಪ ಕಾಯಿಸಿದ್ರು ಕೂಡ ಆ ಎಲೆಗೋಸ್ಕರ ಕಾಯ್ತಾ ಇರ್ತೀನಿ. ನಿಮಗೂ ಕೂಡ ಎಲೆ ಅಂದರೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಒಂದು ವೀಳ್ಯದೆಲೆನ ತೊಳೆದು ನೀಟಾಗಿ ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ತುಪ್ಪಕ್ಕೆ ಹಾಕೋಕ್ಕೆ 3 ರೀಸನ್ ಇದೆ. ಒಂದು, ಘಮ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಎರಡನೇದು, ತುಪ್ಪ ಪರ್ಫೆಕ್ಟಾಗಿ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಥರ್ಡ್ ಒನ್ನು, ನಮ್ಮಂಥ ತುಪ್ಪದ ಎಲೆ ಲವರ್ಗೋಸ್ಕರ ಹಾಕ್ತಾರೆ. ತುಪ್ಪ ಪರ್ಫೆಕ್ಟಾಗಿ ಆಗಿದೆಯೋ ಇಲ್ಲೋ ಅಂತ ನಮಗೆ ಈ ಎಲೆನೇ ತೋರಿಸ್ಕೊಡುತ್ತೆ. ಹೇಗೆ ಅಂತ ಅಂದರೆ, ನಾವು ತುಪ್ಪದಲ್ಲಿ ಫಸ್ಟ್ ಹಾಕಿದ ತಕ್ಷಣ ಎಲೆ ಸಾಫ್ಟಾಗಿಯೇ ಇರುತ್ತೆ. ಆ್ಯಂಡ್ ಬರ್ತಾ ಬರ್ತಾ ಎಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ಆ್ಯಂಡ್ ಏನಾಗುತ್ತೆ ಅಂದರೆ, ತುಪ್ಪ ರೆಡಿ ಆಗ್ತಿದ್ದಂಗೆ ಅದು ಆಟೋಮೆಟಿಕ್ಕಾಗಿ ಕುದಿ ಕಡಿಮೆ ಆಗೋಗ್ಬಿಡುತ್ತೆ. ನಾವು ಉರಿ ಅಷ್ಟೇ ಇಟ್ಟಿದ್ರೂ ಕೂಡ ಕುದಿ ಕಡಿಮೆ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ. ಹೀಗಾಗಿದೆ ಅಂದರೆ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತಲೇ. ಆ್ಯಂಡ್ ಇಲ್ಲೂ ಕೂಡ ತುಪ್ಪ ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗೋಕ್ಕೆ ಬಿಡೋಣ. ಆ್ಯಂಡ್ ನನ್ನ ಒಂದು ಸ್ಕಿನ್ ಕೇರ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆಗಲೇ ಬೆಣ್ಣೆ ಕಾಯಿಸುವಾಗ ನಾನು ಸ್ವಲ್ಪ ಬೆಣ್ಣೆನ ಎತ್ತಿಟ್ಟಿದ್ದೆ. ಯಾಕೆ ಅಂದರೆ ಸ್ಕಿನ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ. ನೋಡಿ, ಇಷ್ಟು ಬೆಣ್ಣೆನ ನಾನು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಿಂದ ಏನು ಬೆನಿಫಿಟ್ಟು ಅಂತ ಅಂದರೆ, ಸ್ಕಿನ್ನು ಗ್ಲೋ ಆಗಿರುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ. ಯಾರೆಲ್ಲ ಡ್ರೈ ಸ್ಕಿನ್ ಇರುತ್ತಲ್ವ, ಅವ್ರು ಖಂಡಿತ ಬೆಣ್ಣೆನ ಫೇಸಿಗೆ ಅಪ್ಲೈ ಮಾಡಿ ಮಂತ್ಲಿ ಒಂದು 2 ಟೈಮ್ಸ್ ಆ ಥರ ಸ್ಕಿನ್ ಡ್ರೈನೆಸ್ ಎಲ್ಲ ಕಡಿಮೆ ಆಗಿ ಸಾಫ್ಟಾಗಿ ಆ್ಯಂಡ್ ಹೈಡ್ರೇಟ್ ಆಗಿ ಇರುತ್ತೆ ಸ್ಕಿನ್ನು. ಆ್ಯಂಡ್ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. 9 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಚಿಕ್ಕ ಮಕ್ಕಳಿಗೆ ನಾವು ರೆಗ್ಯುಲರ್ ಆಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಲ್ವ, ಅದೇ ಥರನೇ ಮಂತ್ಲಿ ಒಂದು 2 ಟೈಮ್ಸ್ ಆ ಥರ ಚಿಕ್ಕ ಮಕ್ಕಳಿಗೆ ಓಲ್ ಬಾಡಿಗೆ ಬೆಣ್ಣೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಅವ್ರ ಲೈಫ್ ಟೈಮಲ್ಲಿ ಡ್ರೈ ಸ್ಕಿನ್ ಕಾಡಲ್ಲ. ಸ್ಕಿನ್ ಕೂಡ ತುಂಬ ಗ್ಲೋ ಆಗಿ ಸಾಫ್ಟಾಗಿ ಇರುತ್ತೆ. ಓಕೆ, ಈಗ ನನ್ನ ಈವ್ನಿಂಗ್ ರೂಟೀನ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಯಿತು. 1 ಬೈ 1 ಸ್ಟಾರ್ಟ್ ಮಾಡಬೇಕು. ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ದೆ. ಆ್ಯಂಡ್ ನೆಕ್ಸ್ಟ್ ಈಗ ಬಂದು ನೋಡಿದೆ, ತುಪ್ಪ ತಣ್ಣಗಾಗಿತ್ತು. ಓಕೆ, ಫಿಲ್ಟ್ರ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ನನ್ನ ಒಂದು ತುಪ್ಪದ ಗಿಂಡಿ ಇದೆ, ನನಗದಂದರೆ ತುಂಬ ಫೇವ್ರೆಟ್. ಅದಕ್ಕೆ ತುಪ್ಪನ ಫಿಲ್ಟ್ರ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಅಂತ ಇದರಲ್ಲಿ ಸ್ಟೋರ್ ಮಾಡ್ತೀನಿ ಫಸ್ಟ್. ಆ್ಯಂಡ್ ನೀವು ನೋಡ್ತಿರ್ಬೋದು, ನಾನು ಫುಲ್ ಹಾಕ್ತಾಯಿಲ್ಲ, ಇದಕ್ಕೆ ಒಂದು 3/4 ಅಷ್ಟನ್ನು ಹಾಕ್ತಾಯಿದ್ದೀನಿ. ಇದ್ರ ಕೆಪಾಸಿಟಿ ಒಂದು 100 ml ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು 100 to 120 ml ಇರ್ಬೋದು ಅಷ್ಟೇನೆ ಮ್ಯಾಕ್ಸಿಮಮ್ ಅಂತ. ಅಂದರೆ ಇದರದೊಂದು ಛೋಟಾ ಸ್ಪೂನ್ ಇದೆ, ನಂಗೆ ತುಂಬ ಇಷ್ಟ ಅದು. ಸೊ ಇದು ಎತ್ತಿಟ್ಟೆ. ಆ್ಯಂಡ್ ಇನ್ನೂ ತುಪ್ಪ ಮಿಕ್ಕಿತ್ತು. ಇದು ಇನ್ನೊಂದು ಬಾಕ್ಸ್, ಅದು ರೆಗ್ಯುಲರ್ ಯೂಸಿಗೆ, ಬಟ್ ಇದು ಸ್ಟೋರ್ ಮಾಡ್ತೀನಿ. ಅದರಲ್ಲಿ ಖಾಲಿ ಆದರೆ ಇದರಿಂದ ಅದಕ್ಕೆ ಹಾಕ್ಕೊಳ್ತೀನಿ ನಾನು. ಡೈರೆಕ್ಟಾಗಿ ಇದರಿಂದ ಬಳಸಲ್ಲ. ಸೊ 2 ಕಂಟೈನರ್ನ ಇಟ್ಕೊಂಡಿದ್ದೀನಿ ನಾನು ತುಪ್ಪ ಹಾಕೋಕ್ಕೆ ಅಂತಲೇ, ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಇದು ಕೂಡ 3/4 ಅಷ್ಟು ಸಿಕ್ಕಿದೆ. ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು ಅಂದರೆ ಒಂದು 220 to 30 ml ಅಷ್ಟು ನನಗೆ ತುಪ್ಪ ಸಿಕ್ಕಿದೆ ಅರ್ಧ kg ಬೆಣ್ಣೆಗೆ. ಓಕೆ, ಅದನ್ನು ನಾನು ಎತ್ತಿಟ್ಟು ಮುಖ ತೊಳ್ಕೊಂಡು ಬಂದೆ. ಆಲ್ರೆಡಿ ಫೇಸ್ ಮಸಾಜ್ ಮಾಡಿದ್ನಲ್ಲ. ಸೊ ಫೇಸ್ ವಾಶ್ ಆಗಿ ಆದಮೇಲೆ ನನ್ನ ರೆಗ್ಯುಲರ್ ರುಟೀನಲ್ಲಿ ಒಂದು ಪಾರ್ಟ್ ಆಗಿರೋಂಥ ನನ್ನ ಬ್ರೀತಿಂಗ್ ಎಕ್ಸಸೈಸಸ್ಸು, ಅದೇ ನಾನು ನಿಮಗೆ ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದೆ. ನಾನು ಪ್ರಾಣಾಯಾಮ ಆ್ಯಂಡ್ ಕಪಾಲಭಾತಿ ಅದೆಲ್ಲ ಮಾಡ್ತೀನಿ ಅಂತ. ಸೊ ಅದನ್ನು ಈ ವ್ಲಾಗ್ನಲ್ಲಿ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಖಂಡಿತ ಯಾರಿಗಾದ್ರೂ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹೆಡ್ಏಕ್ ಜಾಸ್ತಿ ಬರ್ತಾ ಇರ್ಬೋದು, ಆ್ಯಂಡ್ ಡಯಾಬಿಟೀಸು, ಹೈಪರ್ ಟೆನ್ಷನ್ ಈ ಥರ ಇರೋರೆಲ್ಲ ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿತಿನ್ 1 ವೀಕಲ್ಲಿನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದೆ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ನಿಮಗೆ ಮುದ್ರೆಗಳ ಬಗ್ಗೆ ಎಲ್ಲ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನಮಗೋಸ್ಕರ ಅಂತ ನಾವು ಸ್ವಲ್ಪ ಟೈಮನ್ನು ಎತ್ತಿಡಬೇಕು. ಆ್ಯಂಡ್ ಟೈಮ್ ಇದ್ದರೂ ಕೂಡ ಎಷ್ಟೋ ಜನ ಈ ಪ್ರಾಕ್ಟೀಸಸ್ ಎಲ್ಲ ಮಾಡೋದಕ್ಕೆ ಇಷ್ಟನೇ ಪಡಲ್ಲ, ಯಾಕಂತ ನನಗೂ ಗೊತ್ತಿಲ್ಲ.
ಆ್ಯಂಡ್ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಅನ್ನೋ ಮಂತ್ರದೊಂದಿಗೆ ನನ್ನ ಇವತ್ತಿನ ಪ್ರಾಣಾಯಾಮ ಅಭ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಣಾಯಾಮ ಎಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಮುದ್ದೆಗೋಸ್ಕರ ಹಿಟ್ಟಾಯಿತು. ರಾತ್ರಿಗೆ ರಾಗಿ ಮುದ್ದೆ ಮತ್ತು ಒಂದು ಗೊಜ್ಜು ಮಾಡ್ಕೊಳ್ಳೋಣ ಅಂತ. ನಮ್ಮ ಕಡೆ ಯೂಶ್ವಲಿ ನಾವು ಚಟ್ನಿ ಅಂತ ಕರಿತೀವಿ. ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ನಾನು ಗೊಜ್ಜು ಅಂತ ಹೇಳಿದೆ. ಕೆಲವೊಂದು ಕಡೆ ಗೊಜ್ಜು ಅಂತಾರೆ, ಕೆಲವೊಂದು ಕಡೆ ಖಾರ ಅಂತಾರೆ, ಕೆಲವೊಂದು ಕಡೆ ಚಟ್ನಿ ಅಂತಾರೆ. ಸೊ ನಮ್ಮ ಕಡೆ ನಾವು ಚಟ್ನಿ ಅಂತ ಕರಿತೀವಿ. ಸೊ ಹಸಿಮೆಣಸಿನ್ಕಾಯಿ ಅದೆಲ್ಲ ಬಳಸ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ನಾನು ಈ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಇಲ್ಲಿ ಒಂದು ಅರ್ಧದಷ್ಟು ನಾನು ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಾಣಲಿ ಕಾದಾದಮೇಲೆ ಏನು ನಾವು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆನಲ್ಲಿನೇ ಹುರ್ಕೋಬೇಕು. ಹಾಗೆ ಹುರ್ಕೊಂಡು ಮಾಡ್ತಾರೆ, ಬಟ್ ಅಷ್ಟೊಂದೇನು ಟೇಸ್ಟ್ ಅಂತ ನನಗನ್ಸಲ್ಲ. ನನಗೆ ಎಣ್ಣೆನಲ್ಲಿ ಹುರಿದು ಮಾಡಿದ್ರೇ ಇಷ್ಟ. ಅದಕ್ಕೋಸ್ಕರ ನಾನು ನಿಮಗೆ ಅದೇ ಥರನೇ ವ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಯಾವಾಗ ಫ್ರೈ ಮಾಡ್ಕೊಳ್ಳುವಾಗಲೂ ಅದಕ್ಕೆ ಸ್ವಲ್ಪ ಹೋಲ್ ಏನಾದರೂ ಮಾಡಿ, ಇಲ್ಲಾಂದರೆ ತುದಿನ ಕಟ್ ಮಾಡಿ, ಯಾಕೆಂದರೆ ಅದು ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೋಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಈಗ ಅದೇ ಬಾಣಲಿಗೆ ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿ ಪೀಸಸ್ಸು, ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಬದನೆಕಾಯಿ ಏನು ಹಾರ್ಡ್ ಆಗೋಲ್ಲ ಅನಿಸ್ಬೋದು, ಬದನೆಕಾಯಿ ಹುರಿದ್ರೆ ಹಾರ್ಡ್ ಆಗ್ಬೋದೇನೋ ಅಂತ. ಆ ಥರ ಏನೂ ಆಗೋಲ್ಲ. ಆ್ಯಂಡ್ ಇದ್ರ ಜೊತೆಗೇ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಯಾಕೆ ನಾನು ಜೊತೆಗೆ ಫ್ರೈ ಮಾಡಿದೆ ಅಂದರೆ ಟೈಮ್ ಸೇವ್ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಈರುಳ್ಳಿ ಯಾಕೆ ಲೇಟಾಗಿ ಹಾಕ್ಕೊಂಡೆ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಬದನೆಕಾಯಿ ಬೇಗ ಫ್ರೈ ಆಗೋಲ್ಲ, ಅದಕ್ಕೋಸ್ಕರ. ಸೊ ನೋಡ್ತಿರ್ಬೋದು ನೀವು, ಇದೆರಡು ಫ್ರೈ ಆಗಿದೆ. ಸೊ ಇದನ್ನೂ ಕೂಡ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ನಾವು ಟೊಮೊಟೊ ಏನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮೊಟೊನೂ ಕೂಡ ಇದೇ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಇದರಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ನಾವು ಪೀಸಸ್ ಮಾಡಿರೋದ್ರಿಂದ ಫಸ್ಟ್ ಈ ಥರ ಮೇಲ್ಮುಖ ಮಾಡಿ ಥರ ಇಟ್ಟರೆ ಅದರಲ್ಲಿರೋ ನೀರಿನ ಅಂಶ ಹೋಗಲ್ಲ. ಸೊ ಇದೊಂದು ಟಿಪ್, ಅದಕ್ಕೇ ನಾನು ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಇನ್ನು ನೀವು ಆ ಕಡೆ ನೋಡ್ತಿರ್ಬೋದು, ನಾನು ಮುದ್ದೆಗೆ ಆಲ್ರೆಡಿ ಅಕ್ಕಿ ಹಾಕಿಟ್ಟಿದ್ದೆ, ಅಕ್ಕಿ ಬೆಂದಿದೆ, ಅದಕ್ಕೋಸ್ಕರ ಅಲ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಟೊಮೊಟೊ ಕೂಡ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದೇ ಬಾಣಲಿಗೆ ನಾನು ಚಟ್ನಿನ ಕಿವುಚೋದಕ್ಕೋಸ್ಕರ ನಾವೇನು ಆಲ್ರೆಡಿ ಫ್ರೈ ಮಾಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ನನಗಿಲ್ಲಿ ಕ್ವಾಂಟಿಟಿಗೆ ಸಾಕಾಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಏನು ಹೇಳ್ತಾರೆ ಗೊತ್ತಿಲ್ಲ, ನಾನು ಮಾತ್ರ ಕುಟ್ಟಣಿ ಅಂತೀನಿ ಇದಕ್ಕೆ. ಸೊ ಅದರಲ್ಲಿರೋ ಕಲ್ಲನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಅದರಿಂದ ಕುಟ್ಟಬೇಕು. ಆ್ಯಂಡ್ ನೆಕ್ಸ್ಟು ಬದನೆಕಾಯಿ ಮತ್ತು ಈರುಳ್ಳಿನ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ನಾನಿಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ, ಸೊ ಇದೇ ಥರ ಕುಟ್ಟಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೇ ಒಂದು 5-6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೊಮೊಟೊ ಕೂಡ ಇದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಇದನ್ನು ಕುಟ್ಕೋಬೇಕು. ಇವಾಗ ಚಟ್ನಿ ರೆಡಿ ಆಯಿತು. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ರೆಸಿಪಿ ನಾನು ಆಲ್ರೆಡಿ ನನ್ನ ಓಲ್ಡ್ ವೀಡಿಯೋಸಲ್ಲಿ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ಔಟ್ ಮಾಡಿ.
ಸೊ ಇಲ್ಲಿ ಮುದ್ದೆ ಆ್ಯಂಡ್ ಚಟ್ನಿ ಇದೆ ನನ್ನ ನೈಟ್ ಡಿನ್ನರ್. ಇದ್ರ ಜೊತೆಗೇ ನಾನು ಇವತ್ತು ಕಾಯಿಸಿರೋ ತುಪ್ಪನೂ ಕೂಡ ಸರ್ವ್ ಮಾಡ್ಕೊಳ್ತಿದ್ದೀನಿ. ಸಖತ್ತಾಗಿರುತ್ತೆ, ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಾಯಿ ಕೆಟ್ಟಾಗ ತಿನ್ನಬೇಕು ಅಂತ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಇನ್ನು ನೋಡ್ತಿದ್ರೆ ನನಗೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿದೆ. ಸಖತ್ತು ಡಿಲಿಷಿಯಸ್ ಥರ ಫೀಲ್ ಆಗುತ್ತೆ ನನಗೆ. ಇದು ತುಂಬ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು. ಓಕೆ, ಇವತ್ತು ನನ್ನ ಡಿನ್ನರ್ ಸ್ಪೆಷಲ್ ಮುದ್ದೆ, ಚಟ್ನಿ ಆ್ಯಂಡ್ ತುಪ್ಪ. ನನಗಂತೂ ಒನ್ ಆಫ್ ಮೈ ಫೇವ್ರೆಟ್ ಫುಡ್ ಇದು. ಸಖತ್ತಾಗಿ ಇರುತ್ತೆ, ಒಳ್ಳೆ ಜವಾರಿ ಊಟ ಅಂತಲೇ ಹೇಳ್ಬೋದು. ಏನಾದರೂ ಈಗ ಹುಷಾರಿರಲ್ಲ, ಆವಾಗ ನಾಲ್ಗೆ ಕೆಟ್ಟಂಗಾಗಿರುತ್ತೆ, ಏನಾದರೂ ಬೇರೆ ಥರ ತಿನ್ನಬೇಕು, ಹೊಸ ಹೊಸ ಥರ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಆವಾಗ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಆ್ಯಂಡ್ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಇದು ನನ್ನ ಡಿನ್ನರ್. ನಾನಿವಾಗ ಇದು ಊಟ ಮಾಡಿ ಮುಗಿಸ್ತೀನಿ. ಆ್ಯಂಡ್ ಖಂಡಿತ ನಾನು ಒಂದು ಮುದ್ದೆ ಫುಲ್ ತಿಂದು ಖಾಲಿ ಮಾಡ್ತೀನಿ. ಊಟನ ಜಾಸ್ತಿ ಕಾಯಿಸಬಾರ್ದು ಅಂತಾರೆ. ಸೊ ಈಗ ನಾನು ಊಟನ ಮುಗಿಸ್ಬಿಟ್ಟು ಆಮೇಲೆ ಈ ವ್ಲಾಗಲ್ಲಿ ಮತ್ತೆ ಜಾಯಿನ್ ಆಗ್ತೀನಿ. ಬಾಯ್. ನೈಟ್ ಹೆಣ್ಮಕ್ಳಿಗೆ ಊಟ ಮುಗಿದ್ರೂ ಕೂಡ ಕೆಲವು ಕೆಲಸಗಳಂತೂ ಮುಗಿಯೋದೇ ಇಲ್ಲ. ಸೊ ರುಟೀನಾಗಿ ವರ್ಕ್ ಅದು ಇದ್ದೇ ಇರುತ್ತೆ. ಸೊ ನನ್ನದು ಕೂಡ ಇದೆ, ನನ್ನದು ಊಟ ಆದಮೇಲೆ ನೈಟ್ ರುಟೀನ್ ವರ್ಕ್ ಆಗಿರುತ್ತೆ. ಸೊ ಎಲ್ಲ ಹರಡ್ಕೊಂಡು ಗಲೀಜು ಮಾಡಿಬಿಟ್ಟಿರ್ತೀನಿ, ಅದನ್ನೆಲ್ಲ ಇನ್ನೊಂದು ಸಲ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆ ಮಾಡ್ಕೊಳ್ಬೇಕು ಅಂತ ಅಂದರೆ ಆಗೋದೇ ಇಲ್ಲ. ನಾನು ರೆಡಿಯಾಗಿ ತಿಂಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಅದೆಲ್ಲ ಮಾಡಿಕೊಂಡು ಹೋಗೋಕ್ಕಾಗೋದೇ ಇಲ್ಲ, ಟೈಮ್ ಅಂತೂ ಮ್ಯಾನೇಜ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಯೂಶ್ವಲಿ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ದಟ್ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ. ಆ್ಯಂಡ್ ಬೆಳಗ್ಗೆ ಬೈ ಚಾನ್ಸ್ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗಿ ಎದ್ರೂ ಕೂಡ ಏನೂ ಅನಿಸಲ್ಲ. ಸೊ ನಾನು ಸ್ಟವೆಲ್ಲ ಕ್ಲೀನ್ ಮಾಡಾದಮೇಲೆ ಇನ್ನೊಂದು ಸಲ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ನಾನು ಹಾಗೇ ಸ್ವಲ್ಪ ಎಲ್ಲ ಹರಡ್ಕೊಂಡು ಬಿಡ್ತೀನಿ ಜಾಸ್ತಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ನಾನು ಊರಿಗೆ ಹೋಗುವಾಗ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಹಾಗೆ ತೆಗೆದು ಇಟ್ಟೋಗ್ಬಿಟ್ಟಿದ್ದೆ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಡಚಿರಲಿಲ್ಲ. ಅದಕ್ಕೆ ಅದೆಲ್ಲ ಮಡಚಿಟ್ರೆ ಇದು ಒಂದು ಕೆಲಸ ಮುಗಿಯುತ್ತೆ ಅಂತ ಕೂತ್ಕೊಂಡೆ. ಆ್ಯಂಡ್ ನನ್ನ ರೂಮ್ಮೇಟ್ ಇದ್ದರೆ ನನಗೆ ಸ್ವಲ್ಪ ಕೆಲಸ ಅಷ್ಟೊಂದು ಬರ್ಡನ್ ಅನಿಸಲ್ಲ, ಅವರು ಇವತ್ತು ಬಂದಿಲ್ಲ ಹಾಗಾಗಿ. ಆ್ಯಂಡ್ ನಾನು ಮೋಸ್ಟ್ ಪ್ರಾಬಬ್ಲಿ ಯಾವಾಗಲೂ ಅವ್ರು ಇಲ್ದಿರುವಾಗಲೇ ವೀಡಿಯೋಸ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಾವು ಶೂಟಿಂಗ್ ಮಾಡೋದು ಅದೆಲ್ಲ ಅವರಿಗೆ ಮುಜುಗರ ಅನಿಸ್ಬಾರ್ದು, ಅವ್ರಿಗೆ ಡಿಸ್ಟರ್ಬೆನ್ಸ್ ಅನಿಸ್ಬಾರ್ದು ಅಂತ. ಸೊ ಯೂಶ್ವಲಿ ಅವ್ರು ಊರಿಗೆ ಹೋದಾಗಲೇ ನಾನು ವೀಡಿಯೋಸ್ನ ಶೂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.